ಗುಡ್ ಈವ್ನಿಂಗ್ ಎಲ್ರಿಗೂ. ಇವತ್ತು ನಾನು ಕೆಎದ್ದು ಒಂದು SDA ಕ್ವಶನ್ ಪೇಪರು, ಅದು ಅನಲೈಸಿಸ್ ಅಂದರೆ ಪ್ರತಿಗೆ ಕ್ವಶನ್ಗೆ ಆನ್ಸರ್ ಎಲ್ಲಿ ಬರುತ್ತೆ, ಇನ್ ಡೀಟೇಲಾಗಿ ಏನು ಮಾಡೋದಿಲ್ಲ, ಎಲ್ಲಿಂದ ಕ್ವಶನ್ಸ್ ಬಂದವು, ಯಾವ ಸೋರ್ಸ್ನ ನೀವು ರೆಫರ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ವಿತ್ ಅಥೆಂಟಿಕ್ ಆಗಿ. ಇದು ಇಂದೇ ಸೋರ್ಸಿಂದ ಕ್ವಶನ್ಸ್ ಬಂದಿದೆ ಅಂತ ದೆನ್ ನಿಮಗೆ ಗೊತ್ತಾಗುತ್ತೆ. ಸೊ ದಟ್ ಅದನ್ನು ಸ್ಟಾರ್ಟ್ ಮಾಡೋಣ. ಅದಾದ ನಂತರ ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಅನಾಲಿಸಿಸ್ ಮಾಡ್ಕೊತ. ಯಾಕಂದರೆ ನಿಮ್ಮ ಬುಕ್ಸ್ಗಳಲ್ಲೆಲ್ಲ ಇರುತ್ತೆ ನಿಮಗೆ ಪ್ರತಿಯೊಂದು ಅನಾಲಿಸಿಸ್ ಮಾಡೋಕ್ಕೆ. ಅಂಥ ಸಮಯ ಬಂದರೆ ನೀವು ಮಾಡಿ ಅಂತ ಹೇಳಿದರೆ ನಾನು ಮಾಡ್ತೀನಿ. ಈಗ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಯಾವ ಕ್ವಶನ್ನು ಯಾವ ಪುಸ್ತಕದಿಂದ ಬಂದಿದೆ, ಅದು DSRTನೋ NCERTನೋ ಅಥವಾ ಯಾವುದಾದ್ರೂ ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಪ್ರತಿಯೊಂದು ಕ್ವಶನ್ಗೂ ಕೂಡ. ಸೊ ಈಗ ನಂದರು, ಶೃಂಗರು, ಮೌರ್ಯರು, ಹರ್ಯಂಕರು ಇವರೆಲ್ಲ ಮಗಧ ರಾಜವಂಶಗಳು. ಸೊ ದಟ್ ಈಗ ಆನ್ಸರ್ ಬಂದುಬಿಟ್ಟು 2. ಇದು KA ಕೊಟ್ಟಿರುವಂತಹ ಆನ್ಸರ್ ಶೀಟು, ನಾನು ಹೇಳ್ತಿರೋದಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಎಲ್ಲಿತ್ತಪ್ಪ, ಇದು PUC ಬುಕ್ಸು, DSRTC PUC ಬುಕ್ಸಲ್ಲಿದೆ. ಹೋಗಿ ನೀವು ನೋಡ್ಕೊಂಬನ್ನಿ. ಇರಲಿಲ್ಲಪ್ಪ ಅಂದರೆ ಕಮೆಂಟ್ ಹಾಕಿ, ನಾನು ನಿಮಗೆ ವಿತ್ ಪೇಜ್ ನಂಬರು ಕಳಿಸ್ಕೊಡ್ತೀನಿ. ಇದು PUC ಸೆಕೆಂಡ್ PUC ಬುಕ್ಕು, ಆಯಿತಾ. ಸೆಕೆಂಡ್ PUC ಹಿಸ್ಟ್ರಿ ಬುಕ್ಕಲ್ಲಿದೆ, ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್ನು ಬಂದುಬಿಟ್ಟು, ಈ ಕೆಳಕಂಡ ಪಟ್ಟಿ 1ರಲ್ಲಿ ಸಂಸ್ಥೆಗಳು ಮತ್ತು ಪಟ್ಟಿ 2ರಲ್ಲಿನ ಕೇಂದ್ರಗಳನ್ನು ಹೊಂದಿಸಿ ಬರೀ ಅಂತ ಇದೆ. ಅದಾದ ನಂತರ ಬಂದುಬಿಟ್ಟು 2ನೇ ಕ್ವಶನಿಗೆ ಕರ್ನಾಟಕ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯಾವುದಪ್ಪ ಅಂದರೆ 3 ಇದೆ. ಸೊ ಇದು ಕೂಡ PUC ಹಿಸ್ಟ್ರಿ, ಆಯಿತಾ. PUC ಹಿಸ್ಟ್ರಿ ಬುಕ್ಸು ಸೆಕೆಂಡ್ PUC ಹಿಸ್ಟ್ರಿ ಬುಕ್ಸು ತೆಗೆದು ನೋಡಿ, ಇದು ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನ ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ ಅಂತ ಐತಿ. ನೀವೇನಪ್ಪ ಅಂದರೆ ಇಂಪಾರ್ಟೆಂಟು, ಇದು ಮಂಜುನಾಥ್ ಆರ್ ಬುಕ್ಕಲ್ಲಿದೆ, ಹಿಸ್ಟ್ರಿಯಲ್ಲಿದೆ. ಮಂಜುನಾಥ್ ಆರ್ ಅಂತ ಒಂದು ಹಿಸ್ಟ್ರಿ ಬುಕ್ ಇದೆ, ಮಂಜುನಾಥ್ ಆರ್ ಅಂತ ಹಿಸ್ಟ್ರಿ ಬುಕ್ಕು, ಅದರಲ್ಲಿ ಇದೆ ಇದು. ನೆಕ್ಸ್ಟು ಈ ಪೊನ್ನನಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆ ಇಲ್ಲೇನಿದೆ, ನಾನು ನಿಮಗೆ ಕ್ವಶನ್ಸ್ನ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಎಲ್ಲಿಂದ ಬಂದಿದೆ ಅಂತ ಮಾತ್ರ ಹೇಳ್ತೀನಿ, ಹೆಂಗೆ ಓದಬೇಕಂತ ಮಾತ್ರ ಹೇಳ್ತೀನಿ. ಬಿಕಾಸ್ ಎಲ್ಲ ಕಡೆ ಅದನ್ನೇ ಹೇಳ್ತಿರ್ತಾರೆ. ಆಮೇಲೆ ಇವನ್ನೆಲ್ಲ ನೀವು ಯಾವುದೇ ಒಂದು ಕ್ವಶನ್ ಪೇಪರ್ ತೊಗೊಳ್ಳಿ, ಇವರೇನು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರಲ್ಲ ದೇವರೊಳಗೆ, ಅದನ್ನು ಓದಕ್ಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಬುಕ್ಸ್ ಇರುತ್ತಲ್ಲ ರೀ, ಪೊನ್ನನ ಬಗ್ಗೆ ಕೇಳಿದ್ರೆ ಹೋಗಿ ನಿಮ್ಮ ಬುಕ್ಕಲ್ಲಿ ಪೊನ್ನನ ಬಗ್ಗೆ ಓದ್ಕೊಳ್ಳಿ, ನಿಮ್ಮ ನೋಟ್ಸಲ್ಲಿ ಓದ್ಕೊಳ್ಳಿ. ಸೊ ಆನ್ಸರ್ 2 ಹೇಳಿಕೆ ಮಾತ್ರ ಸರಿ. ಪೊನ್ನ ಇವನು 3ನೇ ಕೃಷ್ಣ, ಈತನ ಪೋಷಕನಾಗಿದ್ದನು, ಈಗನು ಪಂಪನ ಸಮಕಾಲೀನವನಾಗಿದ್ದಾನೆ. ಹೌದು, ಅವನು ಸಮಕಾಲೀನಾಗಿರ್ತಾರೆ. ಜಿನಾಕ್ಷರಿ ಮಾಲೆ, ಹೌದು ಇವನು ಕೃತಿನೇ. ಅದೇ ಗತ ಪ್ರತ್ಯಾಗ ಇವನು ಕೃತಿ ಅಲ್ಲ. ಶಾಂತಿ ಪುರಾಣ ಕೃತಿ 19ನೇ ತೀರ್ಥಂಕ ಅಲ್ಲ, 16ನೇ ತೀರ್ಥಂಕನ ಬಗ್ಗೆ ಹೇಳ್ತೈತೆ ಅದು. ಬಟ್ ಇದ್ರ ಬಗ್ಗೆ ನಾನು ಹೇಳಲ್ಲ. ಜಸ್ಟು ಇದು ಎಲ್ಲಿಂದ ಬಂತು, PUC ಬುಕ್ಕು, ಹಿಸ್ಟ್ರಿ ಬುಕ್ಕು, ಅರ್ಥ ಆಯ್ತಾ. ಇದನ್ನು DSRT ಅದ್ರಾಗ ತೆಗೆದು ನೋಡಿ. DSRT ಅಂದರೆ ಏನಿಲ್ಲಪ್ಪ, ನೀವು ಓದಿರೋದೇ ಬುಕ್ಸು. ನೆಕ್ಸ್ಟು ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ನೀವು ಪೊನ್ನನ ಬಗ್ಗೆ ಅಲ್ಲಿ ಓದಬೇಕಾದ್ರೆ ಇಂಪಾರ್ಟೆಂಟಾಗಿ ಅವನು ಯಾರ ಕಾಲದಲ್ಲಿದ್ದ, ಅವನ ಜೊತೆಗೆ ಯಾರಿದ್ದರು, ಅದನ್ನು ಕರೆಕ್ಟಾಗಿ ನೀವು ಓದಿದ್ದೇ ನಿಜವಾಗಿದ್ದರೆ ಇದನ್ನು ಉಳಿದಿದ್ದು ಯಾವುದೋ ಅವಶ್ಯಕತೆ ಇಲ್ಲವಲ್ಲ. KA ಏನು ಕೇಳುತ್ತೆ ಅಂದರೆ, KA ಓದಿರೋದರಲ್ಲಿ ಪಕ್ಕ ಇರಬೇಕು, ಡೌಟ್ಸ್ ಇರಬಾರ್ದು. ಡೌಟ್ಸ್ ಇತ್ತು ಅಂದರೆ ಲಾಸ್ಟಲ್ಲಿ ಎಕ್ಸಾಮ್ ಲಿಸ್ಟಲ್ಲಿ ಹೆಸರು ಬರೋದು ಡೌಟ್ಸು. ಮುಗೀತಾ. ನಿಮಗೆ ಇಲ್ಲಿದೆ ಬಂತಂತ. ಮೈಸೂರು ಶಿಶು ವಿವಾಹ ಕಾಯ್ದೆ, ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ, ಮೈಸೂರು ಸಿವಿಲ್ ಪರೀಕ್ಷೆ, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. ಇಲ್ಲೇನು ಕೇಳಿದ್ದಾನೆ ಅಂದರೆ ಕಾಲಾನುಕ್ರಮ ಅಂತ ಕೇಳಿದ್ದಾನೆ. ಈಗ ನಿಮಗೆ ಇವೆರಡೂ ಗೊತ್ತಾಗುತ್ತೆ. ಇವೆರಡು ಗೊತ್ತಾಯ್ತಪ್ಪ ಅಂದರೆ ಇವನ್ನೆರಡು ಡಿಸೈಡ್ ಮಾಡ್ಬೋದು. ಇವು ಸ್ಕೂಲ್ ಬುಕ್ಸಲ್ಲಿ ಡೇಟ್ಸ್ ಕೊಟ್ಟವನೇ, ಬಟ್ ಇವೆರಡು ಡೇಟ್ಸ್ ಕೊಟ್ಟವನು, ಇದು ಡೇಟ್ಸ್ ಕೊಟ್ಟಿಲ್ಲ. ಇದನ್ನು ಒಂದು ಹೊಸ ಅಂದರೆ ಮಂಜುನಾಥ್ ಆರ್ ಅಂತ ಕನ್ನಡದಲ್ಲಿ ಪುಸ್ತಕ ಇದೆ, ಅದನ್ನು ರೆಫರ್ ಮಾಡ್ಬೋದು. ಎಕ್ಸೆಪ್ಷನಲ್ ಅಂತ ಕರಿಬೋದು ಇವನ್ನ, ಅರ್ಥ ಆಯ್ತಾ. ನೆಕ್ಸ್ಟು ಇದು ಹಿಸ್ಟ್ರಿ ಹೈಸ್ಕೂಲ್ ಬುಕ್, ಹಿಸ್ಟ್ರಿ ಇದು ಹೈಸ್ಕೂಲ್ ಬುಕ್ಕಲ್ಲಿದೆ. ಏನು ಕ್ವಶನ್ ಕೇಳೋನೆ, A14 ಅಥವಾ 2B2 C1D3 ಇದು ಹೈಸ್ಕೂಲ್ ಬುಕ್ಸಲ್ಲಿದೆ, ಅರ್ಥ ಆಯ್ತಾ. ಇಂಪಾರ್ಟೆಂಟು. ಇದನ್ನು ನಾವು ಓದಿದ್ವಿ ಯಾವುದಂದರೆ ಕನ್ನಡ ಭಾವುತ ಅಂತ ಓದಿರಲಿಲ್ಲ. ಸೀರಿಯಸ್ಸಾಗಿ ನಿಮ್ಗೆ ಹೇಳ್ಬೇಕಂದ್ರೆ, ಈ ಕರ್ಮವೀರ, ಸ್ವತಂತ್ರ ಭಾರತ, ಜಯ ಕರ್ನಾಟಕ 3 ಗೊತ್ತಿತ್ತು. ಆ 3 ಗೊತ್ತಿದ್ದರೆ ಒಂದು ಆನ್ಸರ್ ಮಾಡ್ಬೋದಲ್ಲ. ಸೊ ಇದು ಹೈಸ್ಕೂಲ್ ಬುಕ್ಸಲ್ಲಿದೆ. ಈ
7ನೇ ಕ್ಲಾಸ್ ಬುಕ್ಸಲ್ಲಿ ಇರಬೇಕಿದು, ಹೈಸ್ಕೂಲ್ ಬುಕ್ಸಲ್ಲಿದೆ ಇದು, ಹಿಸ್ಟ್ರಿ ಬುಕ್ಸಲ್ಲಿ. ಅರ್ಥ ಆಯ್ತಾ? ಪಟ್ಟದ ಕಲ್ಲಿರುವ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಕೇಳೋಣ. ಸೊ ಪಟ್ಟದ ಕಲ್ಲಿರುವ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿ ಕೆಳಗಿನ ಯಾವ ಹೇಳಿಕೆ? 2ನೇ ವಿಕ್ರಮಾದಿತ್ಯನು ಕಂಚಿ ಮೇಲೆ ಸಾಧಿಸಿದ ವಿಜಯ ನೆನಪಿಗೆ ಈ ದೇವಾಲಯ ನಿರ್ಮಿಸಲಾಗಿದೆ. ಹೌದು, ಬಾದಾಮಿ ಚಾಲುಕ್ಯರು. ತ್ರೈಲೋಕ ಮಹಾದೇವಿಯು ಅವನ ಹೆಂಡತಿ, ಅವಳು ಏನು ಬಿಲ್ಟ್ ಮಾಡ್ತಾಳೆ. ಅಷ್ಟಾಯ್ತಾ? ಸೊ ಇದು ಕೂಡ ಕ್ಲಿಯರಾಗಿ ಓದ್ಕೊಂಡ್ರೆ PUC ಹಿಸ್ಟ್ರಿಯಲ್ಲಿ ಇದೆ. ಅಷ್ಟಾಯ್ತಾ? ನೆಕ್ಸ್ಟು ಆ್ಯನ್ ಎರಾ ಆಫ್ ದಿ ಡಾರ್ಕ್ನೆಸ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಪುಸ್ತಕವನ್ನು ಬರೆದವರು ಶಶಿ ತರೂರ್. ಇದು ಕರೆಂಟ್ ಅಫೇರ್ಸ್ ಅಪ್ಪ, ಕರೆಂಟ್ ಅಫೇರ್ಸ್ ವಿಜೇತ. ಅರ್ಥ ಆಯ್ತಾ? ಸ್ವಲ್ಪ ಚೆನ್ನಾಗಿರಪ್ಪ ಅಂತೇಳಿ ಆಯಿತಾ? ನೆಕ್ಸ್ಟು ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಕೆಳಗಿನವುಗಳನ್ನು ಒಳಗೊಂಡಿದೆ. ಇದು ಕರೆಂಟ್ ಅಫೇರ್ಸು. ಅರ್ಥ ಆಯ್ತಾ? ಕರೆಂಟ್ ಅಫೇರ್ಸು ಜೊತೆಗೆ PYQ ಇದು. ಅರ್ಥ ಆಯ್ತಾ? ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದು ನಿಮ್ಮ PCಗೆ ಗ್ರಾಮೀಣ ಬ್ಯಾಂಕ್ ಬಗ್ಗೆ ಕ್ವಶನ್ ಕೇಳಲ್ಲ, ಬಿಕಾಸ್ ಈ ಪೇಪರ್ ಬಂದುಬಿಟ್ಟು ಕೃಷಿ ಮಾರುಕಟ್ಟೆಗೆ ಸಂಬಂಧವಾಗಿ ಹಾಗಾಗಿ ಕೇಳಿದ್ದಾರೆ. ಇದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡಬೇಡಿ, ಮತ್ತೆ ಇದಕ್ಕೆ ಹೋಗಿ ಹೊಸ ಬುಕ್ ಓದಬೇಡಿ. ಅರ್ಥ ಆಯ್ತಾ? ನೆಕ್ಸ್ಟು ಏನು ಬರುತ್ತೆ ಅಂದರೆ, ಈ ಕೆಳಗಳಲ್ಲಿ ಸರಿಯಾದ ಜೋಡಿಗಳನ್ನು ಬರೀರಿ. ಬೆಂಗಳೂರು ಇದರಲ್ಲಿರೋದು ಎಲ್ಲದು. ಸೊ ಇದಕ್ಕೆ ಗ್ರೇಸ್ ಸಿಗುತ್ತೆ ಅನಿಸುತ್ತೆ. ಮೇ ಬಿ ಇದೆಲ್ಲ ರಾಂಗ್ ಇದೆ, ಸರಿಯಾಗದ ಜೋಡಿಯನ್ನು ಅಂತ ಇರಬೇಕು. ಅದಕ್ಕೆ ಅದನ್ನು ಬಿಡೋಣ. ನೆಕ್ಸ್ಟು ಡಿಸೆಂಬರ್ 2025 ಭಾರತ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿಗಳು ಯಾರು? ಅಮಿತ್ ಶಾ. ದೊಡ್ಡದಾಗಿ ವಿಜೇತ ಅಂತ, ಜೊತೆಗೆ ಪ್ರಜಾವಾಣಿ ಪೇಪರಪ್ಪ, ಪ್ರಜಾವಾಣಿ ಪೇಪರಲ್ಲಿ ದೊಡ್ಡದಾಗಿ ದಿವಸ ಕೊಡ್ತಿರ್ತಾನೆ. ನೆಕ್ಸ್ಟು 2020 ಉಂಟಾದ ಈ ಕೆಳಕಂಡ ಚಂಡಮಾರುತಗಳನ್ನು ಪರಿಗಣಿಸಿ. ಸೊ ದಿತ್ವಾ ಕೊಟ್ಟಿದ್ದ ವಿಜೇತದಲ್ಲಿ. ಅದಾದ ನಂತರ ಇದನ್ನು ಹೆಂಗೆ ಮಾಡಿದ್ದೆ ಅಂದರೆ, ಒಂದೇ ಲೈನ್ ಆಫಲ್ಲಿ ಕೊಟ್ಟಿರಲಿಲ್ಲ, ಒಂದು ಮಂತಲ್ಲಿ 2, ಇನ್ನೊಂದು ಮಂತಲ್ಲಿ 2 ಕೊಟ್ಟಿದ್ದ. ಇದನ್ನು ಅರಿವುದಲ್ಲಿ ಇದು ನೀಟಾಗಿ ಕವರ್ ಆಗಿತ್ತು. ಅರಿವು ಮ್ಯಾಗ್ಝಿನ್ ಇದೆಯಲ್ಲ, ಅದರಲ್ಲಿ ನೀಟಾಗಿ ಕವರ್ ಆಗಿತ್ತು. ಅರ್ಥ ಆಯ್ತಾ? ನೆಕ್ಸ್ಟು ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳು ಪರೀಕ್ಷೆ 2011 ಜನಗಣತಿ ಪ್ರಕಾರ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಶೇಕಡಾವಾರು ಪ್ರಮಾಣ ಭಾರತ ಮಟ್ಟಕ್ಕಿಂತ ಕಡಿಮೆ ಇದೆ. ಹೌದು. 2000 ಜನಗಣತಿ ಕರ್ನಾಟಕ ಕೊಡಗು ಮತ್ತು ಒಂದು ಅತಿ ಕಡಿಮೆ ಜನಸಂಖ್ಯೆ. ಹೌದು. ಅಂದರೆ ಜನಸಾಂದ್ರತೆ ಅಂದರೆ ಒಂದು ಪ್ರದೇಶದಲ್ಲಿ ಎಷ್ಟು ಕಡಿಮೆ ಜನ ವಾಸಿಸ್ತಾರೆ ಅನ್ನೋದ್ರ ಬಗ್ಗೆ ಅದು ಇದೆ, ಎಷ್ಟು ಜನ ವಾಸಿಸ್ತಾರೆ ಅನ್ನೋದು. ಸೊ ಇದು ಜನಗಣತಿ ಎಕನಾಮಿಕ್ ಸರ್ವೆ, ಪ್ರತಿ ವರ್ಷ ಎಕನಾಮಿಕ್ ಸರ್ವೆ ಬರುತ್ತಲ್ಲ, ಅದರಲ್ಲಿ ಎಕನಾಮಿಕ್ ಸರ್ವೆದಲ್ಲಿದೆ. ಹೊಸ ಬುಕ್ ಓದ್ಬೇಕಾ ಬೇಡ ಸರ್, ವಿಜೇತ ಕವರ್ ಮಾಡಿರ್ತಾನೆ. ಇದೇನು ಕೇಳೋಣ ಗಮನಿಸಿ. ಹೀಲಿಯಂ ಅನಿಲವನ್ನು ಲಿಫ್ಟಿಂಗ್ ಅನಿಲವಾಗಿ ಉಪಯೋಗಿಸಲಾಗುತ್ತದೆ. ಹೌದು. ಈಗ ಇದರಲ್ಲಿ ದೊಡ್ಡ ದೊಡ್ಡ ಬಲೂನ್ಗಳಲ್ಲೆಲ್ಲ ಹೀಲಿಯಂ ತುಂಬಿರ್ತಾರೆ. ಅದಾದ ನಂತರ ಹೀಲಿಯಂ ಒಂದು ಸ್ಫೋಟಿಸಿದ ಮತ್ತು ಜಡ ಅನಿಲವಾಗಿದೆ. ಹೌದು, ಇವೆರಡು. ಸೊ ದಟ್ ಇದು ಹೀಲಿಯಮ್ಮು ಕ್ವಶನ್ ಕೇಳಿದ್ದ ಇದನ್ನು, ಅಂದರೆ ಹೀಲಿಯಮ್ಮನ್ನು ಇದರ PUC ಇದು ಸೈನ್ಸ್ ಬುಕ್ಸಲ್ಲಿದೆ. ಇದು ಸೈನ್ಸ್ ಬುಕ್ ಅಂದರೆ ಹೀಗೆ ಡೈರೆಕ್ಟಾಗಿ ಇರೋದಿಲ್ಲಪ್ಪ. ಅಲ್ಲಿ ಏನಂದರೆ ಇದನ್ನು ಕೊಟ್ಟಿರ್ತಾನೆ, ಲಿಫ್ಟಿಂಗ್ ಅನಿಲ ಅಂತಲೇ ಕೊಟ್ಟಿರಲ್ಲ. ಲಿಫ್ಟಿಂಗ್ ಅನಿಲ ಅಂದರೆ ಕಾಮನ್ ಸೆನ್ಸ್. ಅದು ಒಂದು ಇದರಲ್ಲಿ ಬಲೂನಲ್ಲಿ ತುಂಬಿ ಮೇಲ್ಗಡೆ ಬಿಡ್ತಾರೆ, ದಟ್ಸ್ ಕಾಲ್ಡ್ ಲಿಫ್ಟಿಂಗ್ ಅನಿಲ. ಸೊ ಇದು ಸೈನ್ಸ್ ಬುಕ್ಸು ನೆನಪಿರಲಿ. ಯಾರ್ಯಾರು ಓದಿಲ್ಲ ಸೈನ್ಸನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಓದಿ. ChatGPT ಯೂಸ್ ಮಾಡಿ ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಮಾಡ್ಕೊಂಡು ನೀವು ಓದಬೇಕಾಗತ್ತೆ. ನೆಕ್ಸ್ಟು ನೀರಿನ ಕುದಿಯುವ ಬಿಂದುವಿಗೆ ಸಂಬಂಧಿಸಿದ ತಪ್ಪಾದ ಹೇಳಿಕೆ. ಇದರಲ್ಲಿ C ಮತ್ತು D ಎರಡು ತಪ್ಪಾದ ಹೇಳಿಕೆ ಆಗಿದ್ದವು. ನೀರು ಕುದಿಯುವ ಬಿಂದು ಎತ್ತರ ಆಲ್ಟಿಟ್ಯೂಡ್ ಬದಲಾದಂತೆ ಹೆಚ್ಚಾಗುತ್ತದೆ. ಹೌದು. ಅದ ನೀರಿನ ಕುದಿಯುವ ಬಿಂದು ಆವಿಯಾಗದ ದ್ರವಗಳಲ್ಲಿ ಹೆಚ್ಚಾದಂತೆ ಕುದಿಯಾಗುತ್ತದೆ. ಹೌದು. ಇದೇನೆಂದರೆ ಇದು ಕಾನ್ಸೆಪ್ಟ್ ಬೇಸ್ಡ್ ಅಂತ ಹೇಳ್ತಾರೆ. ಇದನ್ನು ಕಾನ್ಸೆಪ್ಟ್ ಬೇಸ್ಡ್ ಅಂತ. ಇದು ಬುಕ್ಸಲ್ಲಿ ಇದೆ, ಸ್ಕೂಲ್ ಬುಕ್ಸಲ್ಲಿ ಇದೆ. ಬಟ್ ಡೈರೆಕ್ಟಾಗಿಲ್ಲ, ಇಂಡೈರೆಕ್ಟಾಗಿ ಇದನ್ನು ಅರ್ಥ ಮಾಡ್ಕೊಂಡು ಓದಬೇಕಾಗುತ್ತೆ. ಅಂದರೆ ಕಾನ್ಸೆಪ್ಟನ್ನು ನೀವು ಕ್ಲಿಯರಾಗಿ ಮಾಡ್ಕೊಂಡ್ರೆ ಇದು ಅದೇ ಆಲ್ಟಿಟ್ಯೂಡ್, ನೀರಿನ ಆಲ್ಟಿಟ್ಯೂಡ್ ಹೋದಂಗೆ ಅಲ್ಲಿ ಏನೋ ತಾಪಮಾನ ಹೆಚ್ಚಾಗುತ್ತೆ, ಅದರ ಬೇಸಿಸ್ ಮೇಲೆ ಇದು ನೀರಿನ ಡಿಸೈಡ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೇಳೋಣ. 10% ಸಕ್ಕರೆ ದ್ರಾವಣ ಈ ಕೆಳಗಿನ ರೀತಿಯಲ್ಲಿ ಸಕ್ಕರೆಯನ್ನು ಕರಗಿಸುವುದರಿಂದ ತಯಾರಿಸಬಹುದು. D
10 ಗ್ರಾಮ್ ಸಕ್ಕರೆಯನ್ನು 100 ಮಿಲಿಮೀಟರ್ ನೀರಿನಲ್ಲಿ ಹಾಕಿದರೆ ಸಕ್ಕರೆಯನ್ನು ಕರಗಿಸುವುದರಿಂದ ತಯಾರಿಸಬಹುದಂತೆ, ಅದನ್ನು ತಯಾರು ಮಾಡ್ಬೋದು. ಇದು ಸ್ಕೂಲ್ ಬುಕ್ಸ್, ಇದು PUC ಅಲ್ಲಪ್ಪ, ಸ್ಕೂಲ್ ಬುಕ್ಸಲ್ಲಿ ಬರುತ್ತೆ. ಇದು ಕಾನ್ಸೆಪ್ಟ್ ಬೇಸ್ಡ್. ಇದು KE ಆಲ್ವೇಸ್ ಕಾನ್ಸೆಪ್ಟ್ ಬೇಸ್ಡ್ ಹೋಗ್ತಾನೆ. ನೀವೇನು ಸ್ಕೂಲ್ ಬುಕ್ಸ್ ಓದಬೇಕಾದ್ರೆ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಕೆಳಗಿನ ಹೂಗಳನ್ನು ಆಧರಿಸಿ ರಾಸಾಯನಿಕದ ಹೆಸರನ್ನು ಪತ್ತೆ ಹಚ್ಚಿ ಅಂತ ಇದೆ. ಎಂದರೆ ಇದನ್ನು ಮಾಯಿಶ್ಚರೈಸೇಷನ್ ಕ್ರೀಮ್ಗಳಲ್ಲಿ ಉಪಯೋಗಿಸಲಾಗುತ್ತದೆ. ಮಾಯಿಶ್ಚರೈಸಿಂಗ್ ಕ್ರೀಮ್ ಅಂದರೆ ನಮಗೆ ತಂಪಾಗಿ ಬಳಸ್ತಾವಲ್ಲ, ಅದು ಪೊಟ್ಯಾಷಿಯಂ ಪರಾಗನೆಂಬನೇಟ್ ಜೊತೆ ವರ್ತಿಸಿ ಬೆಂಕಿಯನ್ನು ಹೌದು. ನೆಕ್ಸ್ಟು ಸ್ಯಾನಿಟೈಸರ್ಗಳಲ್ಲಿ ಈ ಸ್ಯಾನಿಟೈಸರ್ ಎಲ್ಲ ಕೈಗೆಲ್ಲ ಹಚ್ಕೊಂತೀವಲ್ಲ ಹೊಲಸು ಹೋಗೋಕ್ಕೆ, ಅದು ಒಂದು. ಇದು ಗ್ಲಿಸರಿನ್ನು. ಸೊ ಇದು ಗ್ಲಿಸರಿನ್ನು 4G ಸೈನ್ಸ್ ಬುಕ್ಕಲ್ಲಿತ್ತು, ನಾವು ಓದಿದ್ದು 4G ಸೈನ್ಸ್ ಓದಿದ್ದೆ. 4G ಸೈನ್ಸ್ ಬುಕ್ಕಲ್ಲಿತ್ತು ಇದು. ನೆಕ್ಸ್ಟ್ ಈ ಕೆಳಗೆ ಕೊಟ್ಟಿರೋ ವಿಟಮಿನ್ಗಳು ಮತ್ತು ರೋಗಗಳಿಗೆ ಸಂಬಂಧಿಸಿ ಯಾವ ಜೋಡಿಗಳು, ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಬಾಯಟ್ ಹಾಕ್ರಿ. PYQ ಇದು ಬಾಯಟ್ ಹಾಕಿ, ಮತ್ತೆ ಕ್ವಶನ್ಸ್ ಬರುತ್ತೆ. ಜೊತೆಗೆ ಇದು ಎಷ್ಟನೇ ಕ್ಲಾಸು ಸ್ಕೂಲ್ ಬುಕ್ಸಲ್ಲಿ ಇದೆ, ಆಮೇಲೆ PYQ ಕೂಡ ಆಗಿದೆ. ಬಾಯಟ್ ಹಾಕಿ. ಆಮೇಲೆ ವಿಟಮಿನ್ಗಳಲ್ಲಿ 2 ವಿಧ ಬರ್ತದಲ್ಲಪ್ಪ, ADEK, B ಆ್ಯಂಡ್ ಕಾಂಪ್ಲೆಕ್ಸ್ C. ನೀರಿನಲ್ಲಿ ಕರಗದ ವಿಟಮಿನ್ಗಳು, ಅದನ್ನು ಬಾಯಟ್ ಹಾಕಿ ನೀಟಾಗಿ. ಸಸ್ಯಗಳಲ್ಲಿ ಆಹಾರವು ಆಹಾರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯ ರೂಪ ಸುಕ್ರೋಸ್. ಹೌದು, ಕಾನ್ಸೆಪ್ಟ್ 6th ಕ್ಲಾಸ್. ಯಾವುದೇ ಉದ್ದೇಶವಿಲ್ಲದೆ ಅಥವಾ ಉದ್ದೇಶಪೂರ್ವಕ ಪರಿಶೀಲಿಸಲ್ಪಟ್ಟ ಕಳೆಗಳಾದ ಪ್ರಭೇದ ಈ ಕೆಳಗಡೆ ಯಾವುದೆಂದರೆ ವಾಟರ್ ಐಸಾಂತ್, ಲಂಟನ, ಕ್ಯಾರೆಟ್ ಗ್ರಾಸ್. ಇವು ಏನಂದರೆ ಕಸ ಅಂತ ಕರಿಬೋದು ಇವಕ್ಕೆ. ಅದನ್ನೇ ಕೇಳಿದ ನಾವು. ಕಳೆಗಳಾದ ಪ್ರಭೇದಗಳು ಈ ಕೆಳಗೆ ಯಾವುವು ಅಂದರೆ, ನಾನು ಇಂಟ್ರೊಡ್ಯೂಸ್ ಮಾಡಿದರೂ ಉದ್ದೇಶ ಇಲ್ಲದಂಗೆ ಮಾಡಿದರೆ ಅವು ಕಳೆಗಳಾಗಿ ಮಾರ್ಪಟ್ಟಿದೆ. ಇವು ವಾಟರ್ ಐಸಾಂತ್ ಎಲ್ಲ ನೀರಿನಲ್ಲಿ ಕಂಡುಬರ್ತವೆ. ಇವು ತುಂಬ ಜಲಚರ ಜೀವಿಗಳಿಗೆ ತುಂಬ ಪ್ರಾಬ್ಲಮ್ ಉಂಟು ಮಾಡ್ತಾವೆ. ಇದು ವಾಟರ್ ಐಸಾಂತು, ಲಂಟನ ಇವೇನಿದೆಯಲ್ಲ, ಇದು ಸ್ಕೂಲ್ ಬುಕ್ಸಲ್ಲಿ ಕೇಳಿದ್ದ. ವಾಟರ್ ಐಸಾಂತ್ ಬಗ್ಗೆ ತುಂಬ ಕ್ವಶನ್ಸ್ ಆಗಿರುತ್ತೆ. ಇದು PYQ ಅಲ್ಲಿದೆ, ಆಯಿತಾ. ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯಿಂದ ಉತ್ಕರ್ಷಣೆಗಳನ್ನು ಬಿಡುಗಡೆಗೆ ವಿಷಯವಿಲ್ಲ ಪೊಸೆಜನ್. ಇದು ಕ್ಲೋರೋಫಾರ್ಮ್ ಬಗ್ಗೆ PYQ ಕೇಳಿದ್ದ. ಹೃದಯದ ಕ್ಲೋರೋಫಾರ್ಮ್ CH3Cl ಬೆಳಕಿನ ಗಾಳಿಯಿಂದ ಉತ್ಕರ್ಷಣೆಗೊಂಡಾಗ ಬಿಡುಗಡೆಯಾಗೋ ವಿಷಯವಿಲ್ಲ ಪೊಸೆಜನ್ ಅಂತ ಇದೆ. ಕ್ಲೋರೋಫಾರ್ಮ್ ಬಗ್ಗೆ ಎಲ್ಲಿದೆಯಪ್ಪ ಅಂದರೆ ಇದು ಹೈಸ್ಕೂಲ್ ಬುಕ್ಕಲ್ಲಿದೆ. ಹೈಸ್ಕೂಲ್ ಬಗ್ಗೆ ಕ್ಲೋರೋಫಾರ್ಮ್ ಅಂತ ಮೇ ಬಿ 9th ಬುಕ್ ಅನಿಸುತ್ತೆ. ಕ್ಲೋರೋಫಾರ್ಮ್ ಅಂತ ಅದರಲ್ಲಿ ಏನು ಮಾಡಿದ್ದಾನೆ ಅಂದರೆ ನೀಟಾಗಿ ಕ್ಲೋರೋಫಾರ್ಮ್ ಅಂದ್ಬಿಟ್ಟು ಕೆಳಗಿಂದ ಅದ್ರ ಬಗ್ಗೆ ಏನು ಕೊಟ್ಟಿದ್ದಾನೆ ಅದು ಕಾನ್ಸೆಪ್ಟ್ ಬೇಸ್ಡ್ ಇದೆ. ಹೃದಯದ ಕೋಣೆಗಳ ಸಂಖ್ಯೆ ಆಧಾರದ ಮೇಲೆ ಕೆಲವು ಜೀವಿಗಳನ್ನು ಗುಂಪುಗಳನ್ನು ಮಾಡಿದ್ದು ಸರಿಯಾದ ಗುಂಪುಗಳನ್ನು ಮಾಡಿರಿ. ಇದು ಏನಪ್ಪ ಅಂದರೆ B ಮತ್ತು C 3 ಕೊನೆಗಳು ಕಪ್ಪೆ ಸಲ್ಮಂಡರ್ ಉಭಯವಾಸಿಗಳು ಅಂತ ಕರಿತಿರಲಪ್ಪ ಅದೇ. 4 ಕೊನೆಗಳು ಪಕ್ಷಿ ಮಾನವ ಗುರಲ್ ಅಂದರೆ ಹೃದಯ ಹಾರ್ಟ್ ಚೇಂಬರ್ಸ್. ಅರ್ಥ ಆಯ್ತಾ? ನಮಗಿದೆಯಲ್ಪ ಲೆಫ್ಟು ರೈಟ್ ವೆಂಟ್ರಿಕಲ್ಲು ಆರಿಕಲ್ಸು, ಲೆಫ್ಟ್ ಆರಿಕಲ್ಸು, ಲೆಫ್ಟ್ ವೆಂಟ್ರಿಕಲ್ಲು, ರೈಟು ಆರಿಕಲ್ಲು, ರೈಟ್ ವೆಂಟ್ರಿಕಲ್ ಅಂತ. ಅದೇ ಇದು ಪ್ಯೂರ್ ಯಾವ ಬುಕ್ ಇದು? PUC ಬುಕ್ಕು, PUC ಸೈನ್ಸ್ ಬುಕ್ಕು. ಅರ್ಥ ಆಯ್ತಾ? ನೀವು ಇದನ್ನು ಕಾನ್ಸೆಪ್ಟ್ ಬೇಸ್ಡು ಇದನ್ನು ನೀಟಾಗಿ ಓದ್ಕೊಂಬಿಡಿ. ಬಾಯಟ್ ಹಾಕತ್ತಿಂಗು. ಜೊತೆಗೆ ಇದು PYQ ಒನ್ಸ್ ಅಪಾನ್ ಎ ಟೈಮ್. ರೀಸೆಂಟಾಗಲ್ಲ, ಒಂದು 2-3 ವರ್ಷದಿಂದ ಕೇಳಿದ್ದೆ ಇದನ್ನು. ಸ್ಕೂಲ್ ಬುಕ್ ಅಗೇನ್ ಸ್ಕೂಲ್ ಬುಕ್ಸ್. ಸ್ಕೂಲ್ ಬುಕ್ಸ್ ಅಂದರೆ ಅದು ಯಾವುದು ಅಂದರೆ 11 ಪುಸ್ತಕದಲ್ಲಿದೆ, 11 ಬುಕ್ಸಲ್ಲಿದೆ ಇದನ್ನು ನೋಡೋಗಿ. ಸೊ ಸೈನ್ಸ್ ಓದೋರು ನಿಮ್ಗೆ ಎಲ್ಲ ಬುಕ್ಸ್ ಓದೋಕ್ಕಾಗಲಿಲ್ಲ ಅಂದ್ರೂ 11 ಮತ್ತು 12 ಪುಸ್ತಕನ ನೀವು ಕಂಪಲ್ಸರಿ ಓದಲೇಬೇಕು. ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಕ್ವಶನ್ ಬರಲಿಲ್ಲ ಅಂದರೆ ಬಂದು ನಾನು ಕೇಳಿ, ನಾನು ಹೇಳ್ತೀನಿ. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಬಾಗಿಸಿ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಣಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖದ ಬಲವನ್ನು ಅದು ಅನುಭವಿಸುತ್ತದೆ. ಆರ್ಕಿಮಿಡೀಸ್ ತತ್ವ. ಇದೇನಿದೆಯಲ್ಲ 3 ನೋಟ್ ಮಾಡ್ಕೊಳ್ಳಿ. ಇದನ್ನು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಸೈನ್ಸು MSc ಜುವಾಲಜಿ ಇದನ್ನು ನೋಡ್ತೀನಿ ಮುಂದಿನ ದಿನಗಳಲ್ಲಿ. ನನ್ನ ಟೈಮ್ ಸಿಕ್ಕರೆ, ನಾನು ಎಕ್ಸಾಮ್ಸ್ ಇದೆ, ಟೈಮ್ ಸಿಕ್ಕರೆ ಇದನ್ನು ಇನ್ ಡೀಟೇಲಾಗಿ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀನಿ.
ಸೊ ಇವನ್ನ ಬಾಯ್ಹಾಟ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಬಾಯ್ಹಾಟ್ ಹಾಕಿ POQs ಎಲ್ಲವೂ POQs ಅಪ್ಪ. ಆಮೇಲೆ PUC ಇದು ಅರ್ಕೆ ಮುಡಿಸುತ್ತಾ ಇದು ಸ್ಕೂಲ್ ಬುಕ್ಸಲ್ಲಿದೆ, PUC ಬುಕ್ ಹೋಗ್ಬಿಡಿ, ಸ್ಕೂಲ್ ಬುಕ್ಸಲ್ಲಿದೆ. ಅರ್ಥ ಆಯ್ತಾ? ಉದ್ದ ವಾಹಕತಂತುಗಳು ಚಿಕ್ಕ ವಾಹಕತಂತುಗಳಿಂದ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರುತ್ತದೆ. ಕಾಮನ್ ಸೆನ್ಸ್ ಕ್ವಶನ್ ಇದು, ಕಾಮನ್ ಸೆನ್ಸ್. ವಾಹಕತಂತಿ ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಹೇಳಿಕೆ ಒಂದು ಸರಿಯಾಗಿದೆ, ಹೇಳಿಕೆ ತಪ್ಪು. ಹೌದು, ಉದ್ದ ವಾಹಕತಂತುಗಳು ಚಿಕ್ಕ ವಾಹಕತಂತುಗಳಿಂದ ಹೆಚ್ಚಿನ ಪ್ರತಿರೋಧ. ಹೌದು, ಅದು ಉದ್ದ ವಾಹಕತಂತುಗಳಂದರೆ ದ ಲೆಂತ್ ಆಫ್ ದ ವೈರ್ ಈಸ್ ಲಾರ್ಜರ್ ದೆನ್ ದಿಸ್ ಒನ್. ಅರ್ಥ ಆಯ್ತಾ? ಅದಕ್ಕೆ ಇವು ಸ್ಕೂಲ್ ಬುಕ್ಸಲ್ಲಿದೆ. ಆದರೆ ನೀವು ಸೈನ್ಸ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಆಗಲಿಲ್ಲಪ್ಪ ಅಂದರೆ ChatGPT ಯೂಸ್ ಮಾಡಿ, ನನಗೆ ಅರ್ಥ ಆಗ್ತಿಲ್ಲ ಅಂತ ಕನ್ನಡದಲ್ಲೇ ಬರೀ ಅದು ಆನ್ಸರ್ ಮಾಡುತ್ತೆ. ಅರ್ಥ ಆಯ್ತಾ? ಅದಾದ ನಂತರ ಯಾವುದಾದ್ರೂ ಸೈನ್ಸ್ ತುಂಬ ಚೆನ್ನಾಗಿ ಯಾರಾದರೂ ಅವ್ರಿಗೆ ನಾಲೆಡ್ಜ್ ಎಂಬುದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ತಿಳಿಸೋ ಲೆವೆಲ್ಗೆ ಅವ್ರಿಗೆ ನಾಲೆಡ್ಜ್ ಇರಬೇಕು. ಎಷ್ಟೇ ನಾಲೆಡ್ಜ್ ಇದ್ದರೆ ತಿಳಿಸೋಕೆ ಅವ್ರಿಗೆ ಬರಬೇಕು. ಅಂಥ ಕ್ಲಾಸಸ್ ಇದ್ದರೆ ನೀವು ಅದನ್ನು ಕ್ಲಾಸ್ ಕೇಳಿ. ಇಲ್ಲ ಅಂದರೆ ನಾನು ಹೇಳ್ತೀನಿ ನಿಮಗೆ ಯಾರು ಕ್ಲಾಸ್ ಕೇಳಬೇಕಂತ. ಅಗೇನ್ ಕಾನ್ಸೆಪ್ಟ್ ಬೇಸ್ಡು, ಪ್ಯೂರ್ಲಿ ಸ್ಕೂಲ್ ಬುಕ್ಕು. ಆಯಿತಾ? ಯಾವ ಸ್ಕೂಲ್ ಬುಕ್ಕು ಸಾರ್? ಪೇಜ್ ನಂಬರ್ ಹೇಳಿ ಸಾರ್. ಹೌದಾ, ಪೇಜ್ ನಂಬರ್ಗೆ ಏನು ಮಾಡೋಕ್ಕಪ್ಪ ಅಂದರೆ ನೀವು ಇದು 8, 9ನೇ ಕ್ಲಾಸಲ್ಲಿ ಬರುತ್ತೆ, ಅಂದರೆ ಕಂಟಿನ್ಯೂ ಆಗಿದೆ. ನೀವು ಕೂತ್ಕೊಂಡು ಓದಲೇಬೇಕು. ಅರ್ಥ ಆಯ್ತು? ಪ್ರತಿಯೊಂದು ನೀವು ಅರ್ಥ ಮಾಡ್ಕೊಂಡು ಕಾನ್ಸೆಪ್ಟ್ ಬೇಸ್ಡ್ ಓದಿ. ನಾವು ಎಲ್ಲಿ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಇದರಿಂದ ಯಾವುದೋ ಒಂದು ಸೈಡಲ್ಲಿ ಒಂದು ಇದರದ್ದೆಲ್ಲ ಎಕ್ಸ್ಪ್ಲನೇಷನ್ ಇಟ್ಕೊಂಡ್ಬಿಟ್ಟು ಗೊತ್ತಿರೋರಿಗೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ನಮ್ಮ ಹುಡುಗರಿಗೆ ಏನು ಬೇಕು ಅದನ್ನ ಮಾತ್ರ ಮಾಡ್ತೀವಿ. ನ್ಯೂಟನ್ ಬಲದ ನಿಯಮ ಇರ್ತಾವಲ್ಲ, ಅದರ ಬರುತ್ತೆ ಇದು. ಇದು ಕೂಡ ಸ್ಕೂಲ್ ಬುಕ್ಸು, ಸೈನ್ಸು. ವಾಹನಗಳಲ್ಲಿ ನೀರನ್ನು ತಂಪಕ. ಅವಾಗವಾಗ ನೀವು ಗಾಡಿಯಲ್ಲಿ ಹೋಗಬೇಕಾದ್ರೆ, ಟ್ರಿಪ್ಗೆ ಹೋಗಬೇಕಾದ್ರೆ ನೀರು ಹಾಕಂತಿರ್ತಾರಲ್ಲ, ಯಾವುದರಿಂದ ವಿಶಿಷ್ಟ ಉಷ್ಣ ಸಾಮರ್ಥ್ಯವು ಹೆಚ್ಚಾಗಿದೆ. ಹೌದು. ಸೊ ಇದು ಕಾನ್ಸೆಪ್ಟ್ ಬೇಸ್ಡು ಕ್ವಶನ್ನು. PRQ FD ಎಕ್ಸಾಮಲ್ಲಿ ಕೇಳಿದ್ದೆ ಇದನ್ನು. PRQ ಅಗೇನ್ ಜಿಯೋಗ್ರಫಿ, PUC, ಇಂಡಿಯನ್ ಜಿಯೋಗ್ರಫಿ. ಜಲಜೀವನ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಯೋಜಿಸುವುದು, ಅನುಮೋದಿಸುವುದು, ಅನುಷ್ಠಾನಗೊಳಿಸುವುದು, ನಿರ್ವಹಿಸುವುದು, ನಿರ್ವಚನೆ ಮಾಡಿ ಜವಾಬ್ದಾರಿ ಭಾರತದ ರಾಷ್ಟ್ರೀಯ ಸರ್ಕಾರಗಳ ಮೇಲಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 1 ಹೇಳಿಕೆ ವಿವರಣೆ. ಹೌದು, ಕುಡಿಯುವ ನೀರು ಭಾರತದಲ್ಲಿ ರಾಜ್ಯದ ವಿಷಯವಾಗಿದೆ. ಹೌದು. ಅದಾದ ನಂತರ ಭಾರತದಲ್ಲಿ ರಾಜ್ಯ ಸರ್ಕಾರ ಮೇಲಿದೆ. ಹೌದು, ನಮ್ಮವರೇ ಅದನ್ನು ಇದು ಮಾಡ್ತಾರೆ. ಜಲ್ ಜೀವನ್ ಮಿಷನ್ನು ಇದು ಜಾರಿಗೆ ತೊಗೊಂಬಂದಿರಲ್ಲ, ಇದು ವಿಜೇತದಲ್ಲಿ ಇದೆ. ಆಮೇಲೆ ಕಂಟಿನ್ಯೂ ಯಾರು ಸ್ಪರ್ಧೆ ಇದನ್ನು ಓದ್ತೀರಾ? ಪ್ರಜಾವಾಣಿ ಪೇಪರ್ ಓದ್ತಿರಲ್ಲ, ಅದರಲ್ಲಿ ಇದು ನೀಟಾಗಿದೆ. ಡಿಸೆಂಬರ್ 2026 ಭಾರತ ಮತ್ತು ಕರ್ನಾಟಕದ ರಾಮ್ಸಾರ್ ತಾಣಗೊಟ್ಟು ಸಂಖ್ಯೆ 96 ರಾಮ್ಸಾರ್ ತಾಣಗಳು ಏನಿದೆಯಲ್ಲ ನಮ್ಮ ಸೊ ಇವಾಗ 100 ಮತ್ತು 104, ಅಂದರೆ ಭಾರತದ್ದು 100 ಆಗಿದೆ, ಕರ್ನಾಟಕದ್ದು 4 ಇದೆ. ಭಾರತದ್ದು 100ನೇದು ಬಂದುಬಿಟ್ಟು ಜಯಪ್ರಕಾಶ್ ನಾರಾಯಣ ಅಂತ. ಇದು ಉತ್ತರ ಪ್ರದೇಶ ಇದೆ. ಬರ್ಡ್ ಸೆಂಚುರಿ, ಇದು ಪಕ್ಷಿಧಾಮ. ಇದು ಬರ್ಡ್ ಸೆಂಚುರಿಯಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ. ಇಂಪಾರ್ಟೆಂಟು, ಓದ್ಕೊಂಬಿಡಿ ಇದನ್ನು. ಕ್ವಶನ್ ಕೇಳ್ತಾನೆ 100ನೇದು ಯಾವುದು ಅಂತ. ಈ ವಿಜೇತದ ಮ್ಯಾಗ್ಝಿನಲ್ಲಿದೆ. ನಿನ್ನೆ ವಿಜೇತ ಮ್ಯಾಗ್ಝಿನ್ ಮಾಡಿದ್ದೀನಲ್ಲ, ಅದರ ವಿಜೇತ ಮ್ಯಾಗ್ಝಿನಲ್ಲಿದೆ. ನೆಕ್ಸ್ಟು ಯಾವಾಗ ಯಾವ ಕಾಯ್ದೆ ಬಂದವು? ಮ್ಯಾಟ್ರಿಯಲ್ ಅಪ್ ಅಂತ ವೆರಿ ವೆರಿ ಇಂಪಾರ್ಟೆಂಟು. ಮನೆಯಾಗ ಕೂತ್ಕೊಂಡು ಇವತ್ತು ಬಾಯ್ಟ್ ಹಾಕಿದ್ದಾನೆ. PYQ ಇದು ಬಾಯ್ಟ್ ಹಾಕಿ, PYQ ಹಾಕಲೇಬೇಕು. ಬಾಯ್ಟ್ ಎಕ್ಸಾಮ್ಸಲ್ಲಿ ಬಂದುಬಿಟ್ಟಿರುತ್ತೆ. ಅಪಾಯಕ್ಕೊಳಗಾದ ಎಂಡೇಂಜರ್ಡ್, ಥ್ರೆಟನ್ಡ್, ಅಳಿವಿನಂಚಿನಲ್ಲಿರುವ ವಲ್ನರೇಬಲ್ ಜೀವನ ದತ್ತಾಂಶ ಪ್ರಕಟಿಸುವಂಥ. ಹೌದು, IUCN. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ 1948 ಇದು ರಿಸರ್ವ್ ಆಗುತ್ತಪ್ಪ. 1948 ಇದು ಪರ್ಪಸ್ ಏನಂದರೆ ನೇಚರು, ಬಯೋಡೈವರ್ಸಿಟಿ, ವೈಲ್ಡ್ ಲೈಫ್ ಜಗತ್ತಿನಾದ್ಯಂತ ಅದನ್ನು ಕನ್ಸರ್ವ್ ಮಾಡೋದು, ಉಳಿಸುವುದು ಅಷ್ಟೇ. ಆಯಿತಾ? ಚರಂಡಿ ಕೊಳಚೆ ನೀರಿನಲ್ಲಿ ಜೈವಿಕ ಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದು. ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ. ಹೊಸ ವರ್ಡ್ ಅನಿಸುತ್ತಲ್ಲ? ಇಲ್ಲ, ಹಳೆ ವರ್ಡ್. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತಿರ್ತಾರೆ, ಗೊತ್ತಾ? ಬಯಾಲಜಿಕಲ್ ಆಕ್ಸಿಜನ್
ಡಿಮ್ಯಾಂಡ್ ಅಂತ. ಇದು ಒಂದು ಮಿನಿಮಮ್ ಅಂದರೂ ನಾನ್ ಕಾಂಪಿಟೇಟಿವ್ ಅಂದರೆ ಮಿನಿಮಮ್ ಅಂದರೆ ನೀವು ಕ್ವಶನ್ಸ್ ಒಂದು 20ರಿಂದ 30 ಸಾರಿ ಕ್ವಶನ್ ಕೇಳೋನಿದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್. ನೆಲದ ವಾತಾವರಣದಿಂದ ಮೇಲ್ಭಾಗದಿರುವ ಗಾಳಿಯ ಕಾಲಮ್ನಲ್ಲಿರುವ ಓಜೋನ್ ಪದರದ ದಪ್ಪವನ್ನು ಓಜೋನ್ ಪದರ ಎದಕ್ಕೆ ಡಾಪ್ಸನ್ ಯೂನಿಟಪ್ಪ PYQ. ತುಳಸಿಗೌಡ ಇದು ಮೊನ್ನೆ ಇವರಿಗೆ ಏನೋ ಕೊಟ್ರಲ್ಲ, ಪದ್ಮ ಶ್ರೀ ಪ್ರಶಸ್ತಿ ಕೊಟ್ಟರಲ್ಲ ತುಳಸಿಗೌಡ ಮೇಡಮ್, ತುಳಸಿಗೌಡ ಅಮ್ಮನವ್ರಿಗೆ. ಅದು ಅರಣ್ಯದ ವಿಶ್ವಕೋಶ ಅಂತ ಕರೀತಾರೆ ಇವ್ರನ್ನ. ವಿಜೇತ ಹೆಡ್ಲೈನಲ್ಲೇ ಇತ್ತು. ಅದಾದ ನಂತರ ಪ್ರಜಾವಾಣಿಗೆ ಬಂದಿರೋದೇ ವಿಜೇತ ಬರುತ್ತೆ, ಆಯ್ತಾ. ಫೆಬ್ರವರಿ 2020 ಕೇಂದ್ರ ಪೆಟ್ರೋಲಿಯಂ ನೈಸರ್ಗಿಕ ಸಚಿವಾಲಯ ಹೆಲ್ಪ್ ನೀತಿ ಅಡಿಯಲ್ಲಿ 3 ಬ್ಯಾಂಕ್ ಹೈಡ್ರೋಕಾರ್ಬನ್ ಬಿಡ್ ಆಹ್ವಾನಿಸಿದ್ದು. ಈ ಕಡೆ ಯಾವ ಸೂಕ್ಷ್ಮ ಪ್ರತಿಭಟನೆ ಕೇಂದ್ರ ಭಾಗವಾಗಿತ್ತು? ವೆಡ್ಸ್ ಬ್ಯಾಂಕ್. ಇದು ದ ಹಿಂದೂ ಪೇಪರಲ್ಲಿ ನಾವು ಓದಿದ್ವಿ. ಅದೊಂಥರ ಇವನು ಕವರ್ ಮಾಡಿರ್ತಾನೆ ಅನಿಸುತ್ತೆ, ವಿಜೇತ. ಇವು PYQs ಬೇಸ್ಡ್ ಇದ್ದಾವೆ. ಯಾವ ಮೆಂಟಲ್ ಎಬಿಲಿಟಿ. ನೆಕ್ಸ್ಟ್ ಬಂದುಬಿಟ್ಟು ಈ ಮೆಂಟಲ್ ಎಬಿಲಿಟಿ ಕ್ವಶನ್ ಏನಿದೆ ಅಂದರೆ ಈ ನಂಬರಿಂಗ್ ಮಾತ್ರ ಚೇಂಜ್ ಆಗ್ಬೋದು, ಬಟ್ ಕಾನ್ಸೆಪ್ಟ್ ಇದೇ ಇರ್ತದೆ. ಏನಿದೆಯಲ್ಲ ವಯಸ್ಸಿನ ಬಗ್ಗೆ ಕ್ವಶನ್ಸ್ ಕೇಳಿರ್ತಾನೆ, ಈ ತ್ರಿಭುಜಗಳ ಬಗ್ಗೆ ಇದು ಮೊದಲಿಂದನೂ ಬರ್ತಾ ಇರುತ್ತೆ. ಇದು ವಂಶಾವಳಿಗಳ ಬಗ್ಗೆ ಕ್ವಶನ್ಸ್ ಕೇಳಿರ್ತಾನಲ್ಲ, ಈ ಮೊದಲಿಂದನೂ ಅದೇ ಥರ ಬರ್ತಿರುತ್ತೆ. ಈ ನಂಬರಿಂಗ್ ಚೇಂಜ್ ಆಗ್ಬೋದು. ಸೊ ಇವನ್ನ ಸ್ವಲ್ಪ ನೋಡ್ಕೊಳ್ಳಿ. ಇದು ಪ್ರಜಾವಾಣಿ ಪ್ಲಸ್ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್, ಅರ್ಥ ಆಯ್ತಾ. ಸೊ ಮೆಂಟಲ್ ಎಬಿಲಿಟಿ ನಾನು ನಿಮಗೆಲ್ಲ ಹೇಳಿದೆ. ಇವು ಹಿಮಾಚಲ್ ಪ್ರದೇಶ, ಫತೇಹ್ ಸಾಗರ, ಇದು PYQ. ಈಗಾಗಲೇ ಕೇಳಿದ್ದಾನೆ. ನೆಕ್ಸ್ಟು ಖಾರಿಫ್, ಇದು ನಿಮಗೆ ಗೊತ್ತಿರಲೇಬೇಕಲ್ವ. ಖಾರಿಫ್ ಅಂದರೆ ಮುಂಗಾರು ಬೆಳೆ ಭತ್ತ, ರಾಬಿ ಗೋಧಿ, ಜೈಡ್ ಅಂದರೆ ತರಕಾರಿ. ಜೈಡ್ ಬೆಳೆ ಅಂದರೆ ಯಾವಾಗ ಬೆಳೀತಾರೆ? ಇದನ್ನು ಈ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಎಲ್ಲ ಬೆಳೀತಿರ್ತಾರೆ, ಆಯಿತಾ. ಖಾರಿಫು ಮುಂಗಾರು ಹಿಂಗಾರಿ ಗೊತ್ತಾಯ್ತು. ಜೈಡ್ ಬೆಳೆ ಕಲ್ಲಂಗಡಿ ಹಣ್ಣು ಬೆಳೆಸ್ತಿರ್ತೀವಿ. ಎಕ್ಸಾಂಪಲ್ ಇದಕ್ಕೆ ಮೇನ್ ಇಂಪಾರ್ಟೆಂಟೇ ಕಲ್ಲಂಗಡಿ ಹಣ್ಣು ಕೊಡ್ತಾರೆ ಎಕ್ಸಾಮ್ಸಲ್ಲಿ. ಸೊ ಇದು ಒಂದು ಆಯಿತಾ. ಇದು ಎಲ್ಲಿಯಪ್ಪ? ಕಾಮನ್ ಸೆನ್ಸು ಜೊತೆಗೆ ನಿಮ್ಮ ಸ್ಕೂಲ್ ಬುಕ್ಸಲ್ಲಿ ದೊಡ್ಡದಾಗೆ ಕೊಟ್ಟಿದ್ದೆ ನೋಡಿ, ಆಯಿತಾ. ಇದು ಪ್ರಜಾವಾಣಿ ಎಕ್ಸೆಪ್ಷನಲ್ಲು. ಇದ್ರ ಬಗ್ಗೆ ಜಾಸ್ತಿ ಓದಕ್ಕೆ ಹೋಗ್ಬೋದು. ಒಂದು ಕ್ವಶನ್ ಏನಾದರೂ ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ರೆನಿಫೈಡ್ ಏರಿಯಾಸ್ ಅಂತ ಇದೆ. ಇದನ್ನು ಪ್ರಜಾವಾಣಿಯಲ್ಲಿ ಕೊಟ್ಟಿರ್ತಾನೆ, ಜೊತೆ ವಿಜಯದಲ್ಲಿ ಕವರ್ ಮಾಡಿರ್ತಾನೆ. ಬಟ್ ಇಂತಿಂಥ ಕ್ವಶನ್ಗೆಲ್ಲ ಮತ್ತೆ ಎಲ್ಲ ಅಬ್ರಿವೇಟೆಡ್ ಫಾರ್ಮ್ ಅಂದರೆ ಲಾಂಗ್ ಫಾರ್ಮ್ ಓದ್ಕೊಳಕ್ಕೆ ಹೋಗ್ಬಿಡಿ. ಇದು PUC ಬುಕ್ಕಲ್ಲಿದೆ, ಜಿಯೋಗ್ರಫಿ ಬುಕ್ಕಲ್ಲಿದೆ. PUC ಜಿಯೋಗ್ರಫಿ ಬುಕ್ಕಲ್ಲಿದೆ ಅಂದರೆ ಯಾವ ಅದಿರು ಯಾವ ಪ್ಲೇಸ್ ಅಂತ. ಇದು ನೆವೇಲಿ, ಇದು PYQ. ಇದನ್ನು ತುಂಬ ಸಾರಿ ಕೇಳಿದ್ದ, ಅರ್ಥ ಆಯ್ತಾ. ಬಿ ಲಿಗ್ನೇಟು, ನೆವೇಲಿ ಲಿಗ್ನೇಟ್ ಜಾಸ್ತಿ ಕೊಟ್ಟಿರುತ್ತೆ ಅಂತ, ಆಯಿತಾ. ಈ ಸುಂದರ್ಗಢದ ಕಬ್ಬಿಣ, ಇವೆರಡು ಕೇಳಿದ್ದ. ಇವೆರಡು ಗೊತ್ತಿತ್ತಂದರೆ ಇವೆರಡು ಆನ್ಸರ್ ಮಾಡ್ಬೋದಲ್ಲ. ಸೊ ಆ ಥರ. AC ಮುಳ್ಳಯ್ಯನಗಿರಿ ಕರ್ನಾಟಕದ ಹೈಯೆಸ್ಟ್ ಪೀಕ್ ಅಂತ ಕರಿತಿರ್ತಲ್ಲ. ಏನಿದೆ ಮುಳ್ಳಯ್ಯನಗಿರಿ ಕರ್ನಾಟಕ 2ನೇ ಅತಿ ಎತ್ತರ ಅಲ್ಲ, ಅಷ್ಟೇ. 1ನೇದಲ್ವ, ಅದು 2ನೇದಾಗಿರೋಕ್ಕೆ ಚಾನ್ಸೇ ಇಲ್ವಲ್ಲ. ಸೊ ದಟ್ AC ಆನ್ಸರ್ ಆಗಿರ್ತೈತೆ. PYQ ಪ್ಲಸ್ ಸ್ಕೂಲ್ ಬುಕ್ ಪ್ಲಸ್ ವೆರಿ ಇಂಪಾರ್ಟೆಂಟ್ ಸ್ಕೂಲ್ ಬುಕ್. ಜಾಸ್ತಿ ಮಾತಾಡೋಂಗೆಲ್ಲ ಇವು. ಘಟಪ್ರಭಾ ಏನು ಕೇಳಿದ್ದಾನೆ ಸರಿಯಾದ. ಘಟಪ್ರಭಾ, ಗೋಕಾಕ, ಮಹದಾಯಿ, ಕಳಸ, ಇದೆಲ್ಲ ಬೆಳಗಾವಿ ಸೈಡ್ ಇದೆಯಲ್ಲ, ಬೆಳಗಾವಿ ಧಾರವಾಡ ಅಲ್ಲಿ. ಈ ಸ್ಕೂಲ್ ಬುಕ್ಸಲ್ಲಿದೆ. PYQ ಮಾತಾಡೋಂಗಿಲ್ಲ, ಇವು ಇನ್ಕ್ಲೂಡಿಂಗ್ ಸ್ಕೂಲ್ ಬುಕ್. ಯಾರು ಹೇಳ್ತಾ ಇರ್ತಾರೆ KA ಕ್ವಶನ್ ಪೇಪರ್ PYQ ಮಾಡೋದಿಲ್ಲ ಅಂತ? ಸ್ಕೂಲ್ ಬುಕ್ ಕಾನ್ಸೆಪ್ಟ್ ಬೇಸ್ಡ್ ಅಂತಾರೆ ಇವಕ್ಕೆಲ್ಲ. ಹಿಮಕಣ ಮೋಡಗಳು ಅತಿ ಎತ್ತರ ಇರ್ತವೆ, ವೃಷ್ಟಿ ಮಳೆ ಸುರಿಸುವ ಮೋಡಗಳು, ಉನ್ನತ ಮೋಡಗಳು, ಇವೇನಿದಾವಲ್ಲ ಬ್ಯಾರೋಮೀಟರ್. PYQ ಸ್ಕೂಲ್ ಬುಕ್, ಅರ್ಥ ಆಯ್ತಾ. ಇದು ಸಂತಾಲು, ಗೊಂಡ. ಇದು ಗೊಂಡ ಎಲ್ಲಿ ಸಿಗುತ್ತೆ? ನೀಲಗಿರಿ. ವೆರಿ ಇಂಪಾರ್ಟೆಂಟ್, ಕೇಳಿದೆ ಕ್ವಶನ್ನ. ಬಿಲ್ಲ ಬುಡಕಟ್ಟೆಯಲ್ಲಿ ಎಲ್ಲಿ ಬರುತ್ತೆ? ಹೆಚ್ಚು ಆಗಬೇಕು ಹರಡಿದ್ದು ಬಿಲ್ಲನೇ. ಈ ಗೊಂಡ ನೀಲಗಿರಿಯಲ್ಲಿ ಕಂಡು ಬರ್ತೈತಿ. ಸಂತಾಲು ಇದೇನು ಹೇಳಿದೆಲ್ಲ, ಗೊಂಡಾಸ್ ನೀಲಗಿರಿಯಲ್ಲ. ವೆರಿ ಸಾರಿ. ಗೊಂಡಾಸ್ ಬಂದುಬಿಟ್ಟು ಈ ಸೆಂಟ್ರಲ್ ಇಂಡಿಯಾ, ಎಸ್ಪೆಷಲಿ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ ಇವರು. ಒಂದು ನಿಮಿಷ. ಗೊಂಡಾಸು MP ಮಧ್ಯಪ್ರದೇಶದಲ್ಲಿ. ಇವೇನಿದೆಯಲ್ಲ ಇದನ್ನು ಎಕ್ಸಾಮ್ಸಲ್ಲಿ PYQ ಬೇಸಿಸಲ್ಲಿ ಕೇಳಿದ್ದ. ಇದನ್ನು ನೋಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಕನ್ನಡ ಚಲನಚಿತ್ರ. ಇದೇನು ಪ್ರತಿ ವರ್ಷ ಕ್ವಶನ್ ಪೇಪರ್ ಕೊಡ್ತಿರ್ತಾರಲ್ಲ, ಇದು ಇಂಪಾರ್ಟೆಂಟು.
ಇದು CA ಅಂದರೆ ಕರೆಂಟ್ ಅಫೇರ್ಸು. ವಿಜೇತದಲ್ಲಿದೆ, ಪ್ರಜಾವಾಣಿಯಲ್ಲಿ ಇದೆ. ಆಮೇಲೆ ವಿಜೇತ, ಪ್ರಜಾವಾಣಿ, ಅರಿವು ಎಲ್ಲಲ್ಲಿ ಇದೆ. ಆಯಿತಾ. ನೆಕ್ಸ್ಟು INSV ಕೌಂಟಿಂಗ್ಗೆ ಸಂಬಂಧಿಸಿ ಕೆಳಗಿನ ಯಾವ ಹೇಳಿಕೆ. ಇದು ಪ್ರಜಾವಾಣಿ ಜೊತೆಗೆ ವಿಜೇತ ಮ್ಯಾಗ್ಝಿನ್ಸಲ್ಲಿ ಅರಿವು ಮ್ಯಾಗ್ಝಿನಲ್ಲಿ ನೀಟಾಗಿ ಕೊಟ್ಟಿದ್ದ ಇದನ್ನು. ಆಯಿತಾ. ನೆಕ್ಸ್ಟು ಡಿಸೆಂಬರ್ 2025 ನವದೆಹಲಿ ಕೆಂಪುಗಡ ಯುನೆಸ್ಕೋ ಅಂತರ್ಸಾರ್ವತ್ರಿಕ 2025 ಭಾರತ ಯಾವ ಹಬ್ಬವನ್ನು ಯುನೆಸ್ಕೋ ಮಾನ್ಯತೆ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ದೀಪಾವಳಿ. ಯುನೆಸ್ಕೋ ಈ ಭಾರತದ್ದು ಏನಾದರೂ ಯುನೆಸ್ಕೋ ಅಥವಾ ರಾಮ್ಸರ್ ಸೈಟು ಇಂಥದ್ದು ಏನಾದರೂ ಭಾರತದ್ದು ವರ್ಲ್ಡ್ ಲೆವೆಲಲ್ಲಿ ಭಾರತದ ಏನಾದರೂ ಫೇಮಸ್ ಆಗಿದ್ದರೆ ಅದು ಕ್ವಶನ್ ಆಗುತ್ತೆ ಫಿಕ್ಸು. ಇದು ನಾಸಾದ ಏಜೆನ್ಸಿ 9ನೇ ವಾಣಿಜ್ಯ ಪರಿಭ್ರಮಣ ಕಾರ್ಯಾಚರಣೆ ಪೂರ್ಣಗೊಳಿಸಿದ ನಂತರ ಭೂಮಿ ಮಾಡಿ ಈ ಕೆಳಗಿನ ಯಾವ ಮಿಷನ್ ಭಾಗವಾಗಿರಲಿಲ್ಲ. ಇದು 3 ಜನ ಹೋಗಿರ್ತಾರೆ, ಶುಭಂ ಶುಕ್ಲಾ ಇವನು ಹೋಗಿರಲ್ಲ. ಇದು ಇಂಟರ್ನ್ಯಾಷನಲ್ ನ್ಯೂಸು, ಅಂದರೆ ಪ್ರಜಾವಾಣಿ ನ್ಯೂಸಲ್ಲಿ ಇತ್ತು, ನ್ಯೂಸ್ ಪೇಪರಲ್ಲಿ ತೋರಿಸ್ತಾಯಿದ್ರು. ಆಮೇಲೆ ವಿಜೇತ ಇದನ್ನು ಕವರ್ ಮಾಡಿದ್ದಾರೆ. ಆಯಿತಾ. ಭಾರತೀಯ ರೈಲ್ವೆ ಪ್ರಯಾಣಿಸುವ ಮಹಿಳೆಯರಿಗೆ ಅವರ ಪ್ರಾರಂಭಿಕ ನಿಲ್ದಾಣದಿಂದ ಗಮ್ಯಸ್ಥಾನ ನಿಲ್ದಾಣವರೆಗೆ ಸಂಪೂರ್ಣ ಪ್ರಯಾಣದ ಸುರಕ್ಷತೆ ಮತ್ತು ವೆರಿ ಇಂಪಾರ್ಟೆಂಟ್ ಮೇಲಿಸಾಗಲಿ. ಈ ಮಹಿಳೆಯರಿಗೆ ಏನಾದರೂ ತೆಗೆದ್ರೆ ಇಂಪಾರ್ಟೆಂಟ್ ಇದು. PYQ ಅದಾದ ನಂತರ ಜೊತೆಗೆ PYQ ಅಂದರೆ ಇದು ಈ ಯಾವುದೋ ಜಾರ್ಖಂಡ್ ಕ್ವಶನ್ ಪೇಪರಲ್ಲೆಲ್ಲೋ ತೆಗೆದಿದ್ದ ಅನಿಸುತ್ತೆ. ಇದರ ಮೊನ್ನೆ ನಾನು ಜಾರ್ಖಂಡ್ ಪೇಪರ್ ನೀವು ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್ ಬಿಡಿಸ್ಬೇಕು ನೋಡಿದೆ. ಸೊ PYQ ಅಂತ ನೀವು ಅದನ್ನೆಲ್ಲ ಬಿಡ್ಸೋಕ್ಕಾಗಲ್ಲ. ಇದನ್ನು ಕರೆಂಟ್ ಅಫೇರ್ಸಲ್ಲಿ ತೊಗೊಳ್ಳಿ. ಕರೆಂಟ್ ಅಫೇರ್ಸ್ ದೊಡ್ಡ ಎಕ್ಸಾಮ್ಸ್ ಏನು KS ಇದು ನಿಮಗೇನಾದ್ರು ಪ್ರಿಪೇರ್ ಆಗ್ತಾಯಿದ್ದೆ ಅಂದರೆ ನೀವು ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಅದಕ್ಕೆ 5ರಿಂದ 10 ತಂದಿರ್ತಾನೆ ನೀವು. ನಾಗರಿಕ ನೋಂದಣಿ ವ್ಯವಸ್ಥೆ 2025 ಆದರ್ಶ ಭಾರತದ ಜೀವನ ಸಂಕೇತ ಅಂಕಿಅಂಶಗಳ ಪ್ರಕಾರ ಕೆಳಗಿನ ರಾಜ್ಯಗಳ ಲಿಂಗಾನುಪಾತಕ್ಕೆ. ಇದು ಪ್ರಜಾವಾಣಿ ದ ಹಿಂದೂದಲ್ಲಿ ನೋಡಿದ್ವಿ. ದ ಹಿಂದೂ ಪ್ರಜಾವಾಣಿಯಲ್ಲಿ ಕೊಟ್ಟಿದ್ದ ದ ಹಿಂದೂ ಜೊತೆಗೆ ಕ್ಲಿಯರ್ ಆಗಿತ್ತು. ಇದ್ರ ಬಗ್ಗೆ ಆರ್ಟಿಕಲ್ಲು ಕೂಡ ಒಂದು ಬರೆದಿದ್ದು ಅವರು, ಅದರಲ್ಲಿ ನಾನು ನೋಡಿದ್ದನ್ನು. ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಗೋವಾ, ಕೇರಳ ಇದನ್ನು ವಿಜೇತ ಕವರ್ ಮಾಡಿದ್ದಾರೆ. ನೀವು ಜಾಸ್ತಿ ತಲೆ ಇದು ಕಾನ್ಸೆಪ್ಟ್ ಬೇಸ್ಡ್ ಇದೆ, ಅಷ್ಟು ಈಸಿ ಇಲ್ಲ. ಆಯಿತಾ. ನಾನು ನಿನ್ನೆ ವಿಜೇತ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ, ಯಾವುದಾದ್ರೂ ಅಧ್ಯಕ್ಷ ನಮ್ಮ ಭಾರತದ ಪ್ರಧಾನಿ ಬೇರೆ ಕಡೆ ಹೋದರೂ ಕೂಡ ನಿಕೋಲಸ್ ಮಡುರಾ ಸೆರೆಹಿಡಿದ ನಂತರ ಅಲ್ಲಿ ಮಧ್ಯಂತರ ಅಧ್ಯಕ್ಷರಾಗಿ ಯಾರು ನೇಮಿಸಲಾಯಿತು ಅಂದರೆ ಏನಾದರೂ ಇಂಪಾರ್ಟೆಂಟು ಇಂಟರ್ನ್ಯಾಷನಲ್ ಇತ್ತು ಅಂದರೆ ಅದು ಇಂಪಾರ್ಟೆಂಟು ಇದನ್ನು ಕೊಟ್ಟರೆ. ಇದು ಬಿಯಾಂಡ್ ಬೆಂಗಳೂರು. ಭಾರತದ ಕರ್ನಾಟಕ ಏನಾದರೂ ಇಂಪಾರ್ಟೆಂಟ್ ಇದ್ದರೆ. ಆಮೇಲೆ ಗೌರ್ಮೆಂಟ್ ಚೇಂಜ್ ಕ್ವಶನ್ ಪೇಪರ್ ಚೇಂಜ್ ಆಗ್ತಾರೋ ಅಂತ ದೊಡ್ಡವ್ರು ಹೇಳ್ತಾರೆ. ಅದೇನೇ ಇರಲಿ, ಆದರೆ ನೀವು ಈ ಸಮಯದಲ್ಲಿ ಕರ್ನಾಟಕ ಓರಿಯೆಂಟೆಡ್ ಜಾಸ್ತಿ ನೋಡ್ಕೊಳ್ಳಿ. ಇಂಪಾರ್ಟೆಂಟು. ಮೋದಿದು ಕೇಳಲ್ಲ, ಮೋದಿ ಕೇಳಿದ್ರೆ ಅದು ನೋಡ್ಕೊಂಬಿಡಿ. ಇವಾಗ ಹೈಯೆಸ್ಟ್ ಸರ್ ನಿಮ್ಗೆ ಪ್ರೈಮ್ ಮಿನಿಸ್ಟರ್ ಅವರೇ. ಇದು ಕನ್ನಡ ಮುಖ್ಯ ದಾಖಲೆ ಸರ್ ಯಾವ ಮುಖ್ಯಮಂತ್ರಿ ಡ್ಯಾಶ್ ದಿನಗಳು. D. ದೇವರಾಜ್ ಅವರು ವರ್ಷದ್ದು ದಿನಗಳು ಇದರಲ್ಲಿ ಕೊಟ್ಟಿದ್ದ ಇದರಲ್ಲಿ ಯಾವುದು ವಿಜೇತದಲ್ಲಿ ಇವನ್ ಪ್ರಧಾನಮಂತ್ರಿ ಇದು ಕೊಟ್ಟವ್ರೆ. ಒಂದು ಸಾರಿ ಹಾಗೆ ನೋಡ್ಕೊಳ್ಳಿ, ಯಾಕಂದರೆ ದೇರ್ ಈಸ್ ಎ ಚಾನ್ಸಸ್ ಕ್ವಶನ್ ಆಗ್ಬೋದು ಅಂತ ನೋಡಿ. ನಮ್ಮ ದೇಶದ್ದೇ ಗೊತ್ತಿಲ್ಲ, ಔಟ್ ಆಫ್ ಇದು ಕೇಳಿದ್ರೆ ಮಾಜಿ ಪ್ರಧಾನಿ ಖಲೀದಾ ಜಿಯಾದ್ ಅವರು ಸಂಬಂಧಪಟ್ಟಂಗೆ. ಟೈಮಿಂಗ್ಸ್ ಕೇಳಿಬಿಡ್ತಾನೆ. ಇನ್ನೇನು ವಿಜಯದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಯಾವುದೋ ಒಂದು ಯೋಜನೆದು ಟೈಮಿಂಗ್ಸ್ ಕೇಳಿಬಿಡ್ತಾನೆ. ಈಗ ಎಕ್ಸಾಂಪಲ್ಲು ಅದು ಯಾವುದಪ್ಪ, ಅದು PM ಸ್ವಯಂ ನಿಧಿಯನ್ನು 2031ಕ್ಕೆ ಮುಂದುವರಿಸಿದ್ದಾರೆ. ಅದೇ ಥರ ಕ್ವಶನ್ ಕೇಳ್ತಿರ್ತಾನೆ. ದಿ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಪುತ್ತೂರು KMF ಸಂಬಂಧಿಸಿದಂತೆ. ಹೌದು KMF ಕರ್ನಾಟಕದಲ್ಲ ಕ್ವಶನ್. ದಿ ಪ್ರಯೋಜನದಿ ಪಂಚಾಯತ್ ಪೆಸಾಯ್ದು ಸಮಿತಿಯ ಬಲವಂತ ಮೆಹ್ತಾ ಇದು ಇವರು ನಮ್ಮ ಇದು ಇರುತ್ತಲ್ಲ ಗ್ರಾಮ ಪಂಚಾಯತ್ಗಿದು ವಿಕೇಂದ್ರೀಕರಣ ವ್ಯವಸ್ಥೆ ಇದರ ಜಾರಿ ತಂತ್ರ ಬಲವಂತ ಮೆಹ್ತಾ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಪಂಚಾಯತ್ ರಾಜ್ಯ ಸಂಸ್ಥೆ ಇರುವ ಸ್ಥಳ. ಹೌದು, ಇದು ಮೈಸೂರಲ್ಲಿದೆ. PYQ. ಇದನ್ನು ಯಾವುದಪ್ಪ ವಿಜೇತ ಮ್ಯಾಗ್ಝಿನ್ ಕವರ್ ಮಾಡಿದೆ. ಯಾರ್ಯಾರು ಆಟ ಅದು ಕರ್ನಾಟಕದವರಾಗಿದ್ದರೆ ಅದು ಇಂಪಾರ್ಟೆಂಟು. ಇದು ಏನಪ್ಪ ಅಂದರೆ ಇದು ಕರೆಂಟ್ ಅಫೇರ್ಸ್. ಇದು ಕರೆಂಟ್ ಅಫೇರ್ಸ್ ಅರ್ಥಾಯ್ತಾ. ಭಾರತದ ಮೊದಲ ಸಾಗರ ಯಾವ ವರ್ಷ ಯಾವ ರಾಜ್ಯದಲ್ಲಿ ಅದು. ಇದು PYQ ಒಂದು 20-30 ಸತಿ ಕ್ವಶನ್ ಕೇಳೋಣಿತ್ತು. ಇದು ಸ್ವಲ್ಪ ಟಫ್ ಇದೆ ಕ್ವಶನ್. ಭಾರತದ ಆರ್ಥಿಕ ಸಮೀಕ್ಷೆ ಹಣಕಾಸು ಸಚಿವಾಲಯ ಕೆಳಗಿನ ಯಾವ ಇಲಾಖೆ ಸಿದ್ಧಪಡಿಸುತ್ತದೆ. PYQs.
ಆಮೇಲೆ ಇದರಲ್ಲಿ ವಿಜೇತದಲ್ಲಿ ಕೂಡ ಕವರ್ ಮಾಡಿದ್ದೆ ಅದನ್ನು. ಹೌದು, ನಮ್ಮಲ್ಲಿ ಕ್ಯಾಟ್ ಇದೆಯಲ್ಲ, ಈಗ IAS IRS ಏನಾದರೂ ಸಮಸ್ಯೆ ಆದರೆ ಅವ್ರು ಯಾರು ನೋಡ್ತಾರಪ್ಪ ಅಂದರೆ ಅಲ್ಲಿ ಕೇಂದ್ರೀಯ ಆಡಳಿತ ನ್ಯಾಯಮಂಡಳಿ ಇದೆ, ನಮ್ಮ ಕರ್ನಾಟಕದ ಇದೆಯಲ್ಲ ಕ್ಯಾಟು, ಆ ಥರ. ಭಾರತೀಯ ಪೌರತ್ವ ಪಡೆಯಲು ಅರ್ಹತೆಗಳನ್ನು ನಿಗದಿಪಡಿಸುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ. ಪೊಲಿಟಿ ಎಷ್ಟನೇ ಕ್ಲಾಸ್ ಬುಕ್ ಓದ್ತಾ ಇದು ಪೊಲಿಟಿ ಈ 6ನೇ ಕ್ಲಾಸ್ ಬುಕ್ಕಲ್ಲಿದೆ ನೋಡಿ ಪೊಲಿಟಿ. ಸಂವಿಧಾನದ ಬುಕ್ ಕ್ವಶನ್ಸ್ ಬರ್ತಾಯಿದೆ. POQ ಏನು ಮಾತಾಡೋದೇ ಬೇಡ. ಆಮೇಲೆ ಗಂಗಾಧರ್ ಬುಕ್ಕು ನೀಟಾಗಿ ಕರ್ನಾಟಕದಲ್ಲಿ ಒಂದು ಫೇಮಸ್ ಬುಕ್ ಅಂದರೆ ಬೇರೆ ಯಾವುದು ಓದ್ಬೇಡಿ, ಗಂಗಾಧರ್ ಬುಕ್ಕೇ ಓದಿ. ಇದು ಅದೇ, ಇವೆಲ್ಲ ಸ್ಕೂಲ್ ಬುಕ್ಸು ಮಾತಾಡೋಂಗೆ ಇಲ್ಲ. ಒಂದು ಗಂಗಾಧರ್ ಮಿಸ್ಸೇ ಆಗೋದಿಲ್ಲ ಕ್ವಶನ್ಸು. ಗಂಗಾಧರ್ ತೋರಿಸ್ತೀನಿ, ಗಂಗಾಧರ್ ಬುಕ್ಕಲ್ಲಿ ನೋಡಿ ಸ್ಕೂಲ್ ಬುಕ್ಸ್ ಜೊತೆಗೆ ಪ್ಲಸ್ ಗಂಗಾಧರ್. ಇದರಲ್ಲಿ ಪೊಲಿಟಿ ಜಾಸ್ತಿ ಸ್ಕೂಲ್ ಬುಕ್ ಯಾರು ಓದಲ್ಲ, ಅಷ್ಟೇ ಎಲೆಕ್ಟ್ರಿಸ್ ಮಕ್ಕಳು ಗಂಗಾಧರ್ ಒಂದು ಓದಿ. ಹೊಸ ಅಖಿಲ ಭಾರತ ಸೇವೆಯನ್ನು ಹೇಗೆ ಸದಸ್ಯ ಸಂಸತ್ತಿನ ಕಾಯ್ದೆ ಮೇಲ್ಗಡೆ ಇತ್ತಲ್ಲ ಅದೇ ಕ್ವಶನ್ ರಿಪೀಟ್ ಆಗಿದೆ ನೋಡಿ ಇಲ್ಲಿ. ಇದು ಗಂಗಾಧರ್ ಬುಕ್ಕಲ್ಲಿದೆ, ಅಷ್ಟಾಯ್ತಾ. ಭಾರತ ಸಂವಿಧಾನ 100 ತಿದ್ದುಪಡಿ ಇದು ರೀಸೆಂಟ್ POQ ಜೊತೆಗೆ ನ್ಯೂಸಲ್ಲಿದೆ, ಆಯಿತಾ. ಗಂಗಾಧರ್ ಅಪ್ಡೇಟೆಡ್ ಬುಕ್ಕು, ಈಗೇನು ಹೊಸ ಬುಕ್ ಹಿಡಿದ್ರಲ್ಲ ಗಂಗಾಧರ್ ಸರ್, ಅವ್ರ ಬುಕ್ಕಲ್ಲಿದೆ. ಇದು ಪೊಲಿಟಿ ಸ್ಕೂಲ್ ಬುಕ್ಸಲ್ಲಿದೆ, ಚಿಕ್ಕ ಮಕ್ಕಳ ಥರ ನೀಟಾಗಿ ಕೊಟ್ಟದೆ ನಮ್ಮ ಸ್ಕೂಲ್ ಬುಕ್ಸಲ್ಲಿ. ಪೊಲಿಟಿ ಗಂಗಾಧರ್ ನಂಬರ್ 1 ಬುಕ್ ಕರ್ನಾಟಕದಲ್ಲಿ, ಪೊಲಿಟಿ ಡೌಟ್ ಇಲ್ಲ. ಗಂಗಾಧರ್ ರಿಪೀಟ್ ಆಗಿದೆ. ಗಂಗಾಧರ್ ಬುಕ್ಕಲ್ಲಿದೆ ಇದು. ಇದು ಕಾನ್ಸೆಪ್ಟ್ ಬೇಸ್ಡ್ ಇದೆ. ಗಂಗಾಧರ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಆನ್ಸರ್ ಮಾಡ್ತಾರೆ. ಕರ್ನಾಟಕದ ಏಕೀಕರಣ ತುಂಬ ಸಾರಿ ಕ್ವಶನ್ ಆಗಿದೆಯಪ್ಪ ಇದು. ಕರ್ನಾಟಕ ಏಕೀಕರಣ ಇವೆಲ್ಲ ಇಂಪಾರ್ಟೆಂಟು. ಇದು ಈ ಕರ್ನಾಟಕ ಏಕೀಕರಣದ ಸಂಬಂಧಪಟ್ಟಂಗೆ ಹಿಸ್ಟ್ರಿ ಬುಕ್ಸಲ್ಲಿ ಇದನ್ನು ಕೊಟ್ಟಿದ್ದ. ಕರ್ನಾಟಕ ಹಿಸ್ಟ್ರಿ ಅಂದರೆ ನಮ್ಮ ಸ್ಕೂಲ್ ಬುಕ್ಸಲ್ಲೇ ಇದು ಕವರ್ ಮಾಡಿದ್ದಾರೆ, ಆಯಿತಾ. ಇದು ಒಂದು ಸಾರಿ POQ ಆಗಿದೆ, ಜೊತೆಗೆ ನಮಗೆ ಇದರಲ್ಲಿ ಕೂಡ ಬಂದಿದೆ POQ ಆಗಿದೆ. ಜೊತೆಗೆ ಇದು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದು ಮಂಜುನಾಥ್ ಬುಕ್ಕಲ್ಲಿ, ಮಂಜುನಾಥ್ R ಬುಕ್ಕಲ್ಲಿ ಪಕ್ಕ ಕವರ್ ಆಗಿದೆ, ನಾನು ಓದಿದ್ದೇನೆ ಇದನ್ನು. ಬಂಗಾಳದಕ್ಕೆ ಸಂಬಂಧ ಕೆಳಗಿನ ಹೇಳಿಕೆಯನ್ನು POQ ನೋ ಡೌಟ್ ಇನ್ ದಟ್. ಆಮೇಲೆ ಮಂಜುನಾಥ್ R ಸಾಲ್ದೇರ ಇದ್ದ. ನಾನು ಓದಿರೋ ಬುಕ್ಸಲ್ಲಿ ಇಲ್ಲ ಇದು. ಯಾವ ಇದರಲ್ಲಿ ಕೊಟ್ಟಿದ್ದ ಅಂದರೆ ಇದನ್ನು ಮಿಡಿವಲ್ ಹಿಸ್ಟ್ರಿಯಲ್ಲಿದೆ, ಬಟ್ಟು ಮಂಜುನಾಥ್ ಸರ್ ಬುಕ್ಕಲ್ಲಿ ಇದು ನಾನು ಓದಿರಲಿಲ್ಲ. ಸೊ ಇದು ಎಕ್ಸೆಪ್ಷನ್ ಇರುತ್ತೆ, ಒಂದು 5-6 ಕ್ವಶನ್ಸ್, ಅವ್ರ ಬಗ್ಗೆ ತಲೆ ಕೆಡಿಸ್ಬೇಕಾಗಿಲ್ಲ. ಸ್ತೂಪವನ್ನು ನಿರ್ಮಿಸಿಲ್ಲ, ಕಾರ್ಲೆಯಲ್ಲಿ ಸ್ತೂಪ ಇಲ್ಲ, ಅರ್ಥ ಆಯ್ತಾ. ವೈಶಾಲಿ ಇದು ಎನಿಷಿಯಂಟ್ RS ಶರ್ಮಾದಲ್ಲಿದೆ, ಬಟ್ಟು ಇದಕ್ಕಾಗಿ ಹೊಸ ಬುಕ್ಸ್ ಎಲ್ಲ ಓದಬೇಡಿ. ಈಗ ನಿಮಗೆ ಇವು ಗೊತ್ತಿರುತ್ತೆ. ಎಕ್ಸಾಂಪಲ್ ಏನಪ್ಪ ಅಂದರೆ ವೈಶಾಲಿ ಲಿಚ್ಛವಿ ಅಂತ ಗೊತ್ತಿರುತ್ತೆ. ಅದಾದ ನಂತರ ಇನ್ನೊಂದು ಯಾವುದು ಅಂದರೆ ಮಿಥಿಲಿ ವಿದ್ಯೆ ಅಂತ ಗೊತ್ತಿರುತ್ತೆ. ಇವೆರಡು ಗೊತ್ತಿರಲಿಲ್ಲ ಅಂದರೆ ಕವರ್ ಮಾಡ್ಕೋಬೋದು. ಇದು ಹಿಸ್ಟ್ರಿಯಲ್ಲಿದೆ. ದೂತವಾಕ್ಯಂ ಚಾರುದತ್ತಂ ಭಾಸನ 2 ಕೃತಿಗಳು, ಇದು ಎನಿಷಿಯಂಟ್ ಹಿಸ್ಟ್ರಿಯಲ್ಲೇನಿದೆ, RS ಶರ್ಮಾದಲ್ಲಿದೆ. ಇದು ಎನಿಷಿಯಂಟ್ ಹಿಸ್ಟ್ರಿ. ಮಂಜುನಾಥ್ ಸರ್ ಕವರ್ ಮಾಡಿದ್ರು, ಇದನ್ನ ಮೇಲ್ಗಡೆ ಇದೆ. ಇದನ್ನು ಹಯಗ್ರೀವ ಅದನ್ನು ಚಾರುದತ್ತ ಕವರ್ ಮಾಡಿದ್ದಾರೆ. ರಾವಣ ವಧ ಕೂಡ ಕವರ್ ಮಾಡಿದ್ದಾರೆ ಮಂಜುನಾಥ್ R ದೂತವಾಕ್ಯಮು ಅದರಲ್ಲಿ ಇರಲಿಲ್ಲ, 3 ಕವರ್ ಮಾಡಿದ್ರೆ ಸೊ ಆನ್ಸರ್ ಮಾಡ್ಬೋದಲ್ಲ. ಸೊ ದಟ್ ನೀವು ಮಂಜುನಾಥ್ R ಸರ್ ಬುಕ್ಕನ್ನ ರೆಫರ್ ಮಾಡಿ. 4 ಆಂಗ್ಲ ಮರುಸಿದ್ಧ ಸ್ಕೂಲ್ ಬುಕ್ಸ್. ಸೊ ನೀವೆಲ್ಲ ನೋಡಿದ್ರಿ, ಇಲ್ಲಿಗೆ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಈಗೇನು ಹೇಳ್ತೀನಲ್ಲ ಅದು ವೆರಿ ಇಂಪಾರ್ಟೆಂಟು. ಫಸ್ಟ್ ಫ್ರಂಟ್ ಪೇಜ್ಗೆ ಹೋಗ್ತೀನಿ.
ಸೊ ಇದರಲ್ಲಿ ನೀವು ನೋಡಿದರೆ ಇಂಪಾರ್ಟೆಂಟ್ ಏನಾಗಿತ್ತಪ್ಪ ಅಂದರೆ ಒಂದು ಸ್ಕೂಲ್ ಬುಕ್ಸು ಸ್ಕೂಲ್ ಬುಕ್ಸು ವೆರಿ ಇಂಪಾರ್ಟೆಂಟ್ ಆಯ್ತಾಯ್ತಾ. ಸ್ಕೂಲ್ ಬುಕ್ಸು ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಹಿಸ್ಟ್ರಿಗೆ ಮಂಜುನಾಥ್ ಆರ್, ನೀವು ನೋಡಿದ್ರಿ ಮಂಜುನಾಥ್ ಆರಲ್ಲಿ ತುಂಬ ಕ್ವಶನ್ಸ್ ಕವರ್ ಆಗಿದ್ದು. ಮೂರನೇದು ಪೊಲಿಟಿಗೆ ಗಂಗಾಧರ್, ನೋ ಡೌಟ್ ಇನ್ ದಟ್. ಪೊಲಿಟಿಗೆ ಗಂಗಾಧರ್ ಅರ್ಥಾಯ್ತಾ, ಗಂಗಾಧರ್ ಆಯಿತಾ. ಸ್ಕೂಲ್ ಬುಕ್ಸು ಮಂಜುನಾಥ್ ಆರ್, ಪೊಲಿಟಿಗೆ ಗಂಗಾಧರ್ ಆಯಿತಾ. ಇದರಲ್ಲಿ ಜಾಸ್ತಿ. ಆಮೇಲೆ ಕರೆಂಟ್ ಅಫೇರ್ಸ್ಗೆ ವಿಜೇತ ಪ್ರಜಾವಾಣಿ ಅರ್ಥ ಆಯ್ತಾ. ಇದು ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ. ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂದರೆ ಸೈನ್ಸು ತುಂಬ ಕ್ವಶನ್ಸ್ ಕೇಳ್ತಿದ್ದಾರೆ. ಸೈನ್ಸಲ್ಲಿ ಏನಂದರೆ ಇಂಪಾರ್ಟೆಂಟು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು ಸೈನ್ಸ್ಗೆ ಅರ್ಥ ಆಯ್ತಾ. ಅರ್ಥ ಮಾಡ್ಕೊಂಡು ನೀವು ಓದಿ. ಆಮೇಲೆ ಮೇನ್ ಟ್ರಿಕ್ ಅಂದರೆ ಕೆದ್ದು ಕ್ವಶನ್ಸ್ ಗೊತ್ತಿಲ್ಲ ಅಂದ್ರೆ ಓಕೆ, ಗೊತ್ತಿತ್ತು ಅರ್ಧಂಬರ್ಧ ಗೊತ್ತಿರಬಾರ್ದು, ಕ್ವಶನ್ಸ್ ಪಕ್ಕಾ ಇರಬೇಕು, ಹಾಗಿದ್ರೆ ಮಾತ್ರ ಓದಿ. ಈಗ ಕ್ಲಾರಿಟಿ ಇನ್ ಮೈಂಡ್ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ. ಸೊ ಇದಾಗಿತ್ತು. ನಾನು ನಿಮಗೆ ಇನ್ ಡೀಟೇಲಾಗಿ ಅಂದರೆ ಎಲ್ಲಿಂದ ಸೋರ್ಸ್ ಬರ್ತಾಯಿದ್ದಾವೆ ಕ್ವಶನ್ಸ್ ಅಂತ ನಿಮಗೆಲ್ಲರೂ ಕನ್ಫ್ಯೂಷನ್ಸ್ ಇರುತ್ತೆ. ನಾನು ಓದ್ಬೇಕಾದ್ರೆ ನನಗಿತ್ತು, ಅದಕ್ಕೋಸ್ಕರ ನಾನು ಹೇಳಿದೆ ಸ್ಕೂಲ್ ಬುಕ್ಸ ಪಕ್ಕಾ ಅರ್ಥ ಮಾಡ್ಕೊಂಡು ಸೈನ್ಸ್ ಯಾರು ಓದ್ತೀರಾ ಅವ್ರು ಪಕ್ಕಾ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತೀರಾ. ಬಯಾಲಜಿ ಏನಾದರೂ ಕ್ವಶನ್ ಕೇಳಿದೆ ಅಂದರೆ ಸ್ಕೂಲ್ ಬುಕ್ಸಲ್ಲಿ ಅದು 11th 12th ಬುಕ್ಸಲ್ಲಿ ಇದ್ದೇ ಇರ್ತೈತಿ. ಕನ್ನಡದಲ್ಲಿ ಅವೈಲೇಬಲ್ ಇದೆ ಬಯಾಲಜಿ ಪುಸ್ತಕ, DSRT ದೊಡ್ಡದಿದೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋದರೆ ನಿಮ್ಮ ಕ್ವಶನ್ಸ್ ಒಂದು ಮಿಸ್ ಆಗೋಲ್ಲ ಅರ್ಥ ಆಯ್ತಾ. ಸೊ ಇಲ್ಲಿಗೆ ಟೈಮ್ ಆಗಿದೆ, ಅರ್ಧ ಗಂಟೆ ಆಗಿದೆ. ಸೊ ನೀವು ಇದನ್ನು ವೆರಿ ಇಂಪಾರ್ಟೆಂಟು, ಇದನ್ನು ನೆಕ್ಸ್ಟು ಯಾವುದಾದ್ರು ಒಂದು ಕ್ವಶನ್ ಪೇಪರು ಕೆದು ಅಪ್ಡೇಟ್ ಮಾಡ್ತಿರ್ತಾನೆ. ಎಲ್ಲಿಂದ ಹೆಂಗೆ ಬಂದ್ವು ಅಂತ ನಿಮಗೆ ಗೊತ್ತಾಯಿತು, ಒಂದು ಐಡಿಯಾ ಬಂದಿದೆ ಯಾವ ಕ್ವಶನ್ಸು ಜಾಸ್ತಿ ಇದೆ ಅಂತ. ನಾನು GK House ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮುಂದಿನ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.